ಅತ್ತಿಗೆ ಚಾಕುವಿನಿಂದ ಇರಿದ ಪಾಪಿ ಅಳಿಯ. ಸವದತ್ತಿ ತಾಲೂಕಿನ ಆಲದಕಟ್ಟಿ ಗ್ರಾಮದಲ್ಲಿ ಕುಟುಂಬ ಕಲಹದ ಹಿನ್ನೆಲೆ ಅತ್ತಿಗೆ ಅಳಿಯ ಚಾಕು ಇರಿದ ಘಟನೆ ಸಂಭವಿಸಿ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ. ಗಾಯಗೊಂಡವರು ಮಹಾದೇವಿ ಕರಿಗಾರ್ 45 ವರ್ಷ ಎಂದು ಗುರುತಿಸಲ್ಪಟ್ಟಿದ್ದು, ಆರೋಪಿಯಾಗಿ ಅರವಿಂದ್ ಗವಳಿ 26 ವರ್ಷ ಎಂಬ ಆತನನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಸುಮಾರು 1.5 ವರ್ಷಗಳ ಹಿಂದೆ ಮಹಾದೇವಿಯ ಮಗಳನ್ನ ಅರವಿಂದ ಇವನಿಗೆ ಮದುವೆ ಮಾಡಿ ಕೊಡಲಾಗಿತ್ತು. 2 ತಿಂಗಳ ಹಿಂದೆ ಮಗಳಿಗೆ ಹೆರಿಗೆಯಾಗಿದ್ದು ಅವಳು ತವರು ಮನೆಯಲ್ಲಿ ವಾಸವಾಗಿದ್ಲು. ಈ ಮಧ್ಯೆ ಅರವಿಂದ ತನ್ನ ಪತ್ನಿಗೆ ಪದೇ ಪದೇ ವಿಡಿಯೋ ಕಾಲ್ ಮಾಡಿ ಮಗುವನ್ನು ತೋರಿಸುವಂತೆ ಒತ್ತಾಯ ಮಾಡುತ್ತಿದ್ದನೆಂದು ತಿಳಿದು ಬಂದಿದೆ. ಮನೆಯ ಕೆಲಸಗಳಲ್ಲಿ ನಿರತರಾಗಿದ್ದ ಕಾರಣ ನಿರಂತರವಾಗಿ ಮೊಬೈಲ್ ಬಳಸಲು ಸಾಧ್ಯವಿಲ್ಲ ಎಂದು ಮಹಾದೇವಿ ಅಳಿಯನಿಗೆ ತಿಳಿಸಿದ್ಲು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ವಾಗ್ವಾದ ಉಂಟಾಗಿ ಅರವಿಂದ ಅವಾಚ್ಯವಾಗಿ ನಿಂದನೆ ನಡೆಸಿದ್ದಾನೆ ಎನ್ನಲಾಗಿದೆ. ಅಲ್ಲದೆ ತನ್ನ ಮನೆಗೆ ಬಂದರೆ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಮಹಾದೇವಿಗೆ ಎಚ್ಚರಿಕೆ ನೀಡಿದ್ದಳು ಎಂದು ಹೇಳಲಾಗಿದೆ. ಡಿಲಿವರಿ ಆದ್ರೂ ಹಂಗೆ ಈಗ ಯಾಕೆ ವಿಡಿಯೋ ಕಾಲ್ ಮಾಡೋಲಿ ಯಾಕೆ ಮಲ್ಕೊಳಕ್ಕೆ ಬಿಟ್ಟೇ ಇಲ್ಲ ಹಂಗೆ ಮಲ್ಕೊಳಕ್ಕೆ ಬಿಟ್ಟಿಲ್ಲ. ಏನು ಬಿಡ ಇರಲಿ ಬಿಡ ಅಂತೇಳಿ ನಾವು ಎಲ್ಲ ಸಂಭಾಳಿಸ್ಕೊಂಡು ಹೋದಿಲ್ಲ. ಆದರೂ ಅವ ಏನು ಇಷ್ಟಾದರೂ ಅವಾಗೇನು ಬುದ್ಧಂತೂ ಬರಲಿಲ್ಲ ಅವಾಗ ಬುದ್ಧಿ ಬರಲಿಲ್ಲ. ಆಗ್ಲಿ ಬೇಡ ಹೋಲ್ ಬಿಡೋದು ಸುಮ್ಮಿದ್ದೀವಿ ನಾವು. ಅವತ್ತೇನೋ ಬೆಳಗ್ಗೆ 6 ಗಂಟೆಯಿಂದ ಹುಡುಗಿ ನೀಟ ಕಾಡೆ ಅಂತ ಆದರೂ ಹುಡುಗಿ ಏನಂತ ಇಲ್ಲ ನಮ್ಮ ಹಣೆ ಬರ ಸುಮಾರು ಸುಮ್ಮ ಐತ್ರಿ ನಮ್ಮ ಹುಡುಗಿ. ಅವ್ರು ಅವ್ವ ಸಿಟ್ಟು ಬಂದದ್ರಿ. ಸಿಟ್ಟು ಬಂದು ಏನಂತಾಳು ಏಪ್ಪ ಎದಕ್ಕೆ ಕಾಣ್ತಿ ಹೇಳಿ ಮಟ್ಟ ಹುಡುಗಿಗೆ ಒಂದಿಟ್ಟ ಶಾಂತಿ ಬೇಕು ಸಣ್ಣ ಹೆಣ್ಮಗಳು ಅಂತ ಹೇಳಿದ್ರೆ ಕೇಳಿಲ್ರಿ ಅವ್ನು. ಏನು ಮಂದಿಗೆ ಹಿಡ್ದೀನಿ ನೀ ಹಿಡ್ದಿ ಅಂತ ಕೇಳ್ರಿ. ನೀ ಯಾರಿಗೆ ಹುಟ್ಟಿದಿ ಅಂತ ಕೇಳಿ ಇಷ್ಟ ಇರಲಿಲ್ಲ. ಇಟ್ಟು ಜಗಳ ಅಂತ ಹೆಂಗೇನು ಬರ್ತಾನೆ ಬಿಡ ಅಂತೇಳಿ ನಾವು ಇಟ್ಟರು ಊರಿನವ್ರು ಬರೋಣ ಚುಮ್ಮಾರಿ ಚಾ ಮಾಡ್ಕೊಂಡು ತಿನ್ಕೋತ ಕುಂತಿದ್ವಿ ನಾವು. ಕುಂಡ್ರಂತಲೇ ಅವ ಏನಂದ ನಮ್ಮ ಮಮ್ಮಿ ಕೂಡ ಮಾತಾಡ್ನೀನ ಫೋನ್ಯಾಗ ಅಂತೇಳಿ ಬಂದ ನಾವೆಲ್ಲ ಅದಾವ್ರಿ ಮನೆಯವರು ಅಂತಲೇ ಕೊಟ್ರೆ ಕೈಯಾಗ ಫೋನ್ ಕೊಟ್ಟರು ಕೊಡಂತಲೇ ಹಲೋ ಯವ್ವ ಅಂತ ಅಂದು ಅಷ್ಟೇ ರೀ. ಹಲೋ ಯವ್ವ ಅಂದ್ಕೊಂಡು ಅಂದ್ರೆ ಆಕೆ ಕೈಯಾಗ ಫೋನ್ ಹಿಂಗೆ ಕೊಟ್ಟು ಹಲೋ ಯವ್ವ ಅನ್ಕೊಳ್ತು ಅಂದ್ರೆ ರೀ ಚುಂಚೆ ಬಿಟ್ಟ ಇಷ್ಟು ಚುಂಚ ಅಂತಲೇ ಅಂದ್ರೆ ನಮ್ಮ ಹುಡುಗಗೆ ಹಾಕಕ್ಕೆ ಹೋದ್ರಿ ಅವ್ರ ಮಗಗ್ರಿ ಹಾಕಕ್ ಹೋಗಿದ್ರಿ. ಈ ನಮ್ಮ ತಂಗಿ ಮಗಗ್ ಹಾಕಕ್ ಹೋಗಿದ್ರಿ. ನಮ್ಮ ಸಸಿಗಳ 2 ಸಿಸ್ಟರ್ ಇದಾರೆ. ಅವ್ರು ಹೋಗಿ ಚಾಕು ಹಿಡಿದ್ರಿ. ಅವ್ರು ಚಾಕು ಹಿಡಂತಲೇ ನಾ ಇನ್ನು ಯಾರ್ಯಾರು ಸುಲ್ತಾನೆ ಯಾರಿಗೆ ಗೊತ್ತಿಲ್ಲ ಅಂತೇಳಿ ಓಡಿ ಹೋದ್ರೆ ನಾವು ಓಣ್ಯಾಗೆಲ್ಲ 2 ಓಣಿ ಓಡ್ಯಾಡೇನ್ರಿ ನಾ. ಅಯ್ಯೋ ನಮ್ಮ ಅದೇ ಬರೇ ಮೊಬೈಲ್ನ ತೋರ್ಸಂತಿದ್ದ ಹುಡುಗ ಬರೇ ವಿಡಿಯೋ ಕಾಲಿಂಗ್ ಮಾಡಿ ವಿಡಿಯೋ ಕಾಲಿಂಗ್ 2 ತಿಂಗಳು ಕಡೆನ್ರು ಅಂದ್ರು ಏನು ಬೇಡ ಇವತ್ತು ಸರಿ ಹೋದಿತ್ತು ನಾ ಸರಿ ಹೋದಿತ್ತು ನಾವು ಏನು ಕೇರ್ ಮಾಡಲಿಲ್ಲ. ಕುಡಿತಿದ್ದಾನ್ರಿ ಕುಡಿತಾರ್ರಿ ಕುಡಿತಾನ್ರಿ ಕುಡಿದನ್ನ ಮಾಡ್ಯಾನ್ರಿ ಅದನ್ನ ಕುಡ್ಕೊಂಡು ಬಂದ ಹಂಗೆ ಮಾಡಿದನ್ರಿ. 2 ಓಣಿ ಎಲ್ಲ ಓಡ್ಯಾಡ್ರಿ ಮಂದಿ ಕುಡ್ಸಾಕ್ರಿ. 2 ಓಣಿ ಎಲ್ಲ ಓಡ್ಯಾಡಿ ಮಂದಿ ಕುಡಿಸ್ರಿ ಬರ್ಬಾರ್ದಂದ್ರೆ ಹುಡುಗನಗ ಅವಾಗನ ಹತ್ತಿ ಬಿಟ್ಟಿದ್ರಿ ಅವ್ರು ಬರೋತ್ನಾಗ ಚಾಕು ತೊಗೊಂಬಂದಿದ್ದೆ. ಆ ಕಡೆಯಿಂದ ಚಾಕೋನ ತೊಗೊಂಬಂದ್ರಿ. ಸಜನೆ ಬಂದನ್ರಿ ಅವ್ರ ಮನ್ಯಾಗ ಯಾರು ಇರ್ತಿರ್ದಿಲ್ಲ. ಆ ಹುಡುಗ ನಾವು ಕೊಂದ ಆ ಹುಡುಗಿನ ತೊಗೊಂಡು ಹೋಗ್ಬಿಡ್ಬೇಕನ್ನೋ ಕಾರಣಕ್ಕೆ ಬಂದನ್ರಿ ಅವ್ರು. ಡೆಲಿವರಿ ಎಷ್ಟು ದಿವಸ 2 ತಿಂಗಳು ಆತ್ರಿ. ಹೆಣ್ಣಾಗಿತ್ತು ಗಂಡಾಗಿತ್ತು? ಅದೇನು ತೊಂದ್ರೆ ಇಲ್ಲ. ಅದೇನು ತೊಂದ್ರೆ ಇಲ್ಲ. ಬರೀ ತೋರ್ಸ್ ಅನ್ನೋದಕ್ಕೆ ಜಗಳ. ಬರೇ ತೋರ್ಸು ಮಲ್ಲಿಗೆ ಗೊತ್ತಿಲ್ರಿ ಯಾವ್ದು ಹಣ್ಣದು ಬಾ ಅಂತದಾಳಂದ್ರು ಒಟ್ಟ ತೋರ್ಸುದು ಬೆಳತನಾರು ಕುಂಡುದು ಸಂಚಾನ ಕುಂಡುದು. ಆಕೆ ಎಷ್ಟು ತಡಿಬೇಕ್ರಿ ಹುಡುಗಿ ತಡ್ಕೊಂಡ್ ಈಗ ಹೇಳಿದ್ರ ಹುಡುಗಿ ಅಳುದು ಖರೀದು ಮಾಡೈತ್ರಿ. ನಿಮ್ಮ ಹೆಸರು? ನನ್ನ ಹೆಸರು ಬೆಕ್ಕಿರವ ಕರಿಗಾರ ಸರ್. ನನ್ನ ಹೆಸರು ಮಲ್ಲಿಕಾರ್ಜುನ್ ರಾಯಪ್ಪ ಕರಿಗಾರ ಅಂತ ಹೇಳ್ರಿ. ನಮ್ಮೂರು ಆಲದಕಟ್ಟಿ KM ಸರ್, ಸವದತ್ತಿ ತಾಲೂಕು ರೀ, ಬೆಳಗಾವಿ ಜಿಲ್ಲಾ ರೀ. ನಿನ್ನೆಲ್ಲ ಮನೆ ಸರ್ ಅಂದ್ರೆ 2ನೇ ತಾರೀಕು ಜಗಳ ಆಗೈತೆ ರೀ. ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಗಂಡ ಅಂದ್ರೆ ಅರವಿಂದ್ ಗವಳಿ ಇವ್ರಿಗೆ ಜಗಳ ಆಗೈತೆ ರೀ. ಅದು ಫೋನ್ ಸಂಬಂಧ ಮಗುವನ್ನು ವಿಡಿಯೋ ಕಾಲ ತೋರಿಸು ಅಂತ ಟಾರ್ಚರ್ ಮಾಡೋದಾಗಿ ಟಾರ್ಚರ್ ಅಂತ ಸ್ವಲ್ಪ ಆಯಿತು. ನನಗೂ ಸ್ವಲ್ಪ ಸುಸ್ತಾಗತಿ, ಕೈ ಜೂನ್ ಇರತ್ತಿ, ವಾಪಸ್ ಮಾಡ್ತಿಲ್ಲ ಅನ್ನೋದಕ್ಕಾಗಿ ಫೋನ್ ಕಟ್ ಆಗಿದೆ ಸರ್. ವಾಪಸ್ ಹಚ್ಚಿ ನನ್ನ ಮಗ ನನಗೆ ತೋರ್ಸಾಕ ನನಗೆ ಹುಟ್ಟಿದ ಮೇಲೆ ನಾನು ತೋರ್ಸೋಬೇಕಾ ನೀನು ಹಂಗೆ ಹಿಂಗೆ ಅಸಡ್ವಾಗಿ ಮಾತಾಡ್ರಿ ಅವ್ರಿಗೆ. ಮಾತಾಡೋಣಂತಲೇ ಒಳ್ಳೆ ಹಂಗೆ ಮಾತು ಬೆಳಕ್ಯಾರ ನಮ್ಮನ್ನು ಮನೆಯವ್ರು ಬೇಯ ಸರ್. ಒಳ್ಳೆ ನಮ್ಮ ಅವ್ವಾರ ನಮ್ಮ ಅಪ್ಪಾರ ನಮ್ಮನ್ನು ಬೇಯಾಕತ್ತಂತ್ರಿ ಅಸಭ್ಯವಾಗಿ ಬೇಯಂತೆ. ನಮ್ಮ ಅವ್ವಾರ ಫೋನ್ ಕಸ್ಕೊಂಡು ಯಾಕೆ ಮತ್ತು ನಮ್ಮ ಮನ್ಯಾಗ ಬೈತಿಪ್ಪ ನಿಮ್ಮ ಗಂಡ ಅಂತ ಜಾಗದಾಗ ನಿಮ್ಮ ಜಾಗದಾಗ ನಿಮ್ಮ ತಗ ಇರಲಿ ನಮ್ಮನ್ನು ಬೇಯಕ್ಕೆ ಹೋಗೋಣ ಹಿಂಗೆ ಕೇಳ್ತಿ. ನಾ ಬೇಯ ಅವನ ನೀವೇನು ಮಾಡ್ಕೋತೀರಿ ಮಾಡ್ಕೋರಿ, ನೀವು ಎಟ್ರಾದ್ರೂ ಗೋದ್ ನನಗೆ ಅಲ್ಲೇ ಬಂದು ನೋಡ್ಕೊತೀನಿ ಅಂದಾರೆ. ಇಷ್ಟು ವಿಷಯಕ್ಕೆ ದೂರ ಹೋಗ್ಬೇಡ, ಚಂದಾಗಿ ಮಾತಾಡು, ಬಾ ಈ ಬಂದ ಏನು ಮಾತಾಡ್ತಿ ಮಾತಾಡಂದಾರು.
ಆಯ್ತು ಅಲ್ಲೇ ಬಂದು ನೋಡ್ಕೊತ ನಿಮ್ಮ ಮನೆ ಮಂದಿನ ಉಳಿಸೋಲ್ಲ ಬಂದು ನೋಡ್ಕೊತ ಅಂತೇಳಿ ಅಷ್ಟೇ ವಿಷಯಕ್ಕೆ ಬಂದ್ರಿ. ಆಮೇಲೆ ಫೋನ್ ಕಟ್ ಸರ್ ಕಟ್ಟಾಗಿ ಒಂದು ಎರಡು ತಾಸು ಒಂದು 1.5 ತಾಸು ಆಲ್ಮೋಸ್ಟ್ ರೀ. ಮನೆಗೆ ಬಂದು ಹಂಗೆ ಸೀದಾ ಆಟೋ ಬಂದಿದ್ದು ಸರ್. ನಾನು ನಮ್ಮ ದೊಡ್ಡವರು ನಮ್ಮ ದೊಡ್ಡವನ ಮಗ ನಮ್ಮ ಅಣ್ಣಾರಿ ಕೂತಿದ್ದು ರೀ ಮನ್ಯಾಗ. ಸೀದಾ ಆ ಕಡೆಯಿಂದ ಬಂದು ಕ್ಯಾರ ತಗೋಂಗಾರ ಏನೋ ಫೋನೇ ಬಾ ಮಾತಾಡತ್ತಿತ್ತು ಈಗ ಮಾತಾಡಂತೇಕೆ ಹಂಗೆ ಅವತ್ತಕ್ಕೆ ಚಾಕು ತೊಗೊಂಡಿದ್ದೆ ಸರ್. ಆ ಚಾಕುನಿಂದ ಇಲ್ಲಿ ಬಲಗಡೆ ಅವಾರ್ ಚುಚ್ಚಿರಿ ಚುಚ್ಚಾನಂತಲಿ ಹಂಗೆ ಮಂಜೆ ನೀವು ನಮ್ಮ ಅಣ್ಣ ಕೂಡ ಬಿಡಿಸೋರಿ ಹೊರಗೆ ಹಂಗೆ ಮತ್ತು ಬಾಯಿಗೆ ಸಪ್ಲ ಕೇಳಿ ಮಂಜಿ ಕೂತ್ರು ಮನೆ ಮಂದಿರಿ. ಅದಾಗಿಂದ ಅವ್ರು ಹೋಗಿಬಿಟ್ರಿ. ಹೋಗಂತೆ ನಾವು ನಮ್ಮ ವಾರ ಕರ್ಕೊಂಡು ಯರಗಟ್ಟಿ ಸರ್ಕಾರದ ಅಂಗಡಿಗೆ ಅಡ್ಮಿಟ್ ಮಾಡಿದ್ವಿ ಸರ್. ಅವರು ಇಲ್ಲ ಮತ್ತು ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ ನೀವು ಮುಂದೆ ಹೋಗ್ಬೇಕನ್ನಕತ್ತಾರೆ. ಅಲ್ಲಿಂದ ಮತ್ತು ಒಂದು ಆಂಬುಲೆನ್ಸ್ ತಗೊಂಡು ಇಲ್ಲಿ ಬೆಳಗ್ಗೆ ಬಂದಿರಿ ಸರ್. ಇದೆಲ್ಲ ಆದ ನಂತರ ಮತ್ತೆ ಫೋನ್ ಮಾಡಿರಿ ಸರ್. ನಾನು ಫೋನಿಗೆ ರೀ ಫೋನ್ ಮಾಡಿ ಇಲ್ಲ ನೀ ಎಷ್ಟು ನೋಡ್ತೀವಿ ನಿನ್ನ ಮಾತ್ರ ಬಿಡಂಗಿಲ್ಲ, ಎತ್ತತನ ನಿನ್ನ ನಿಂದಿಲ್ಲ ನಾಳೆ ಎತ್ತತನ ನಿನ್ನ ಮಾತ್ರ ಬಿಡೋಲ್ಲ ಅಂತ ಅದಕ್ಕೆ ಹಿಂಗೆ ಕೊಲೆ ಬೆದರಿಕೆ ನಿಮ್ಮ ಫ್ಯಾಮಿಲಿ ಒಳಗೆ ಯಾರು ಬಿಡೋಲ್ಲ ಹಿಂಗೆ ಕೊಲೆ ಬೆದರಿಕೆ ಹೇಳಿದ್ದಾರೆ ಸರ್. ಎಷ್ಟು ವರ್ಷ ಆತ್ರಿ ಮದುವೆ ಆಗಿ ಸರ್ 1 ವರ್ಷ 2 ತಿಂಗಳು ಆದ್ರಿ. ಹೋದ ಸರ್ ಫೆಬ್ರವರಿ 2/2/2025 ಸರ್ ಮದುವೆ ಆಗಿದ್ರಿ. ಡೆಲಿವರಿ ಯಾವಾಗ ಆಗೈತ್ರಿ? ಡೆಲಿವರಿ 25 ಸರ್, ಫೆಬ್ರವರಿ 25. ಹಾಂ, ಈಗೇನು ಮಗುನ ತೋರ್ಸತ್ತ ಅನ್ನೋದಕ್ಕೆ ಜಗಳ? ಹಾಂ ಸರ್ ತೋರಿಸಿದಾರೆ ಆಲ್ಮೋಸ್ಟ್ ಡೈಲಿ ಇದ್ದಾರೆ. ಡೈಲಿ ಮಗು ಎದ್ದು ಆಟ ಆಡಕತ್ತ ತೋರ್ಸೋಬೇಕಾರೆ ಫೋನ್ ಹಚ್ಚಿರಿ ಈ ಥರ ಹಿಡ್ಕೊಂಡು ನನಗೂ ಹಂಗೆ ಸುಸ್ತಾಗತ್ತಿ, ನನಗೂ ಸ್ವಲ್ಪ ವೀಕ್ ಅದನು ಇಲ್ಲ ಆಮೇಲೆ ಮಾಡ್ತಾನೆ ಅದಕ್ಕಾಗಿ ನೀನು ನನಗೆ ಹುಟ್ಟಿದ ಮೇಲೆ ನೀನು ತೋರ್ಸಬೇಕಾ ಯಾಕೆ ತೋರಿಸಲ್ಲ ಅಂತ ಹಿಂಗೆ ಅಸಭ್ಯವಾಗಿ ಮಾತಾಡಿ ಜಗಳ ಸರ್. ಹಾಂ ಸರ್, ಮಲ್ಲಿಕಾರ್ಜುನ್ ರಾಯಪ್ಪ ಕರಿಗಾರಿ ಸರ್. ಈ ಘಟನೆಗೆ ಸಂಬಂಧಿಸಿದಂತೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದ ಅರವಿಂದ್ ಆಲದಕಟ್ಟಿ ಗ್ರಾಮದಲ್ಲಿರುವ ಮಹಾದೇವಿಯ ಮನೆಗೆ ಬಂದು ಚಾಕುವಿನಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾನೆ. ಘಟನೆಯ ನಂತರ ಗಾಯಗೊಂಡ ಮಹಾದೇವಿಯನ್ನ ತಕ್ಷಣವೇ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಐಸಿಯು ವಿಭಾಗದಲ್ಲಿ ಚಿಕಿತ್ಸೆ ನಡೆಸಲಾಗುತ್ತಿದೆ. ವೈದ್ಯರು ಅವರ ಸ್ಥಿತಿಯನ್ನ ಗಂಭೀರವಾಗಿ ಗಮನಿಸುತ್ತಿದ್ದಾರೆ. ಘಟನೆಯ ಕುರಿತು ಮಾಹಿತಿ ಪಡೆದ ಮುರುಗೋಡ ಪೊಲೀಸ್ ಠಾಣೆಯ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ವಿನೋದ್ ಕೋಲ್ಕಾರ್ಕಿ, ಎಂಎಂ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना, आराधना मारुति गली बेलगाम मन भाए आराधना।